ರೇಣುಕಾಸ್ವಾಮಿ ಕೊಲೆ ಆರೋಪಿ ಪವಿತ್ರ ಗೌಡಗೆ ಬಿಗ್ ಶಾಕ್. ನೋಡಿ, ಯಾವುದೇ ಒಬ್ಬ ಕ್ರೀಡೆಗೆ ಸವಲತ್ತನ್ನು ಕೊಡಬಾರ್ದು, 5 ಸ್ಟಾರ್ ಟ್ರೀಟ್ಮೆಂಟ್ ಅನ್ನು ಕೊಡಬಾರ್ದು ಅಂತ ಲೆಕ್ಕಾಚಾರದಲ್ಲಿ ಬಹಳ ಸ್ಪಷ್ಟವಾಗಿತ್ತು. ಗಡ್ಡಿ ಮೊದಲು ನೋಡಿ, ಜೈಲಿನ ಶಿಸ್ತು ಸಡಿಲವಾಗುತ್ತಿದ್ದಂತೆ ಒಂದಿಷ್ಟು ಸರ್ಕಾರಿ ಬಗ್ಗೆ ವಾದವನ್ನ ಮಂಡಿಸಿದರು. ಇದೀಗ ಜೈಲು ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ರೇಣುಕಾಸ್ವಾಮಿ ಕೊಲೆ ಆರೋಪಿ ಪವಿತ್ರ ಗೌಡಗೆ ಬಿಗ್ ಶಾಕ್. ಅರೆ ಏನಾಯ್ತ್ರಿ ಮತ್ತೆ? ಎಸ್ ನೋಡಿ, ಕೊಲೆ ಕೇಸ್ನಲ್ಲಿ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪವಿತ್ರ ಗೌಡ ಹಾಗೆ ನಾಗರಾಜ್ ಲಕ್ಷ್ಮಣ್ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವರಿಗೆ ವಾರಕ್ಕೊಮ್ಮೆ ಮನೆ ಊಟ ಲಭಿಸ್ತಾ ಇತ್ತು. ಸೊ ಟ್ರಯಲ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಈ ಮೂವರು ಜೈಲಿನಲ್ಲಿ ಒಂದಿಷ್ಟು ಗಮನಿಸ್ತಾ ಹೋದರೆ ಮನೆ ಊಟ ಸಿಗುವಂತೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಮನೆ ಊಟ ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಸೊ ಈಗ ಪೊಲೀಸರು ಮೇಲ್ಮನವಿಯನ್ನ ಬಳಿಕ ಪ್ರತಿದಿನ ಅಲ್ಲ, ಬದಲಿಗೆ ವಾರಕ್ಕೊಮ್ಮೆ ಮನೆ ಊಟ ಕೊಡಬಹುದು, ವೈದ್ಯರ ಸಲಹೆ ಕೊಟ್ಟರೆ ದರ್ಶನ್ ಸೇರಿದಂತೆ ಪ್ರಕರಣದ ಎಲ್ಲ ಆರೋಪಿಗಳಿಗೂ ಕೂಡ ಮನೆ ಊಟ ಕೊಡಬಹುದು ಅಂತ ಅಂದಿದ್ದಾರೆ. ಆದರೆ ಇದೀಗ ಈ ಆದೇಶಕ್ಕೆ ಹೈಕೋರ್ಟ್ ಒಂದಿಷ್ಟು ತಡೆಯನ್ನು ತಂದಿದೆ. ಈ ಹೈಕೋರ್ಟ್ ತಂದಿರುವಂಥ ತಡೆಯಿಂದಾಗಿ ಒಂದು ಕಡೆ ಪವಿತ್ರ ಗೌಡಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ನೋಡಿ, ಈಗ ಒಂದು ಕಡೆ ಗಮನಿಸ್ತಾ ಹೋದರೆ ಪವಿತ್ರ ಗೌಡ ಮತ್ತು ಇತರೆ ಇಬ್ಬರು ಆರೋಪಿಗಳಿಗೆ ಮನೆ ಊಟ ಕೊಡುವಂತೆ 57ನೇ CCH ನ್ಯಾಯಾಲಯ ನೀಡಿದಂಥ ಆದೇಶವನ್ನು ಪ್ರಶ್ನಿಸಿ ಜೈಲಾಧಿಕಾರಿಗಳು ಹೈಕೋರ್ಟ್ ಮೊರೆಯನ್ನು ಹೋಗಿದ್ರು. ಸೊ ಇದೇ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಜೈಲಾಧಿಕಾರಿಗಳಿಗೆ ಎಚ್ಚರಿಕೆ ಕೂಡ ನೀಡಿತ್ತು. ಯಾವುದೇ ಆರೋಪಿಗೆ ವಿಶೇಷ ಸವಲತ್ತನ್ನು ನೀಡಬಾರ್ದು ಅಂತ ಒಂದಿಷ್ಟು ಸೂಚನೆಯನ್ನು ಕೊಟ್ಟಿತ್ತು. ಈಗಾಗಲೇ ಒಂದು ಕಡೆ ಗಮನಿಸ್ತಾ ಹೋದರೆ ಸೊ ಏನು ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತದಂಥ ಸಂದರ್ಭದಲ್ಲಿ ಒಂದಿಷ್ಟು ಇಲ್ಲಿ ಬೇಲ್ ಕ್ಯಾನ್ಸಲ್ ಆದಾಗ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಭಾಳ ಖಡಾಖಂಡಿತವಾಗಿ ಹೇಳಿದರು. ಏನಪ್ಪ ಅಂತಂದರೆ, ನೋಡಿ, ಯಾವುದೇ ಒಬ್ಬ ಕೈದಿಗೆ ಸವಲತ್ತನ್ನು ಕೊಡಬಾರ್ದು, 5 ಸ್ಟಾರ್ ಟ್ರೀಟ್ಮೆಂಟನ್ನು ಕೊಡಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿತ್ತು. ಕಡ್ಡಿ ಮುರಿದಂಗೆ ಹೇಳಿಬಿಟ್ಟಿತ್ತು. ಸೊ ಅದೆಲ್ಲವೂ ಕೂಡ ಆದ ನಂತರ ಅದರ ಜೊತೆಗೆ ಜೈಲಾಧಿಕಾರಿಗಳಿಗೆ ಎಚ್ಚರಿಕೆ ಕೂಡ ಕೊಟ್ಟಿತ್ತು. ಯಾವುದೇ ರೀತಿಯಾದಂಥ ಸವಲತ್ತನ್ನು ನೀವು ನೀಡಬಾರ್ದು, ವಿಶೇಷವಾದಂಥ ಸವಲತ್ತನ್ನು ನೀಡಿದರೆ ನಿಮ್ಮ ಮೇಲೆ ನಾವು ಕ್ರಮವನ್ನು ಜರುಗಿಸ್ತೀವಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಅದೆಲ್ಲವೂ ಕೂಡ ಆಯಿತು. ಆದಾಗ್ತಿದ್ದ ಹಾಗೆ ಪವಿತ್ರ ಗೌಡ ಮತ್ತು ಒಂದು ಕಡೆ ಗಮನಿಸ್ತಾ ಹೋದರೆ ಇಬ್ಬರು ಆರೋಪಿಗಳ ಮನೆ ಊಟಕ್ಕೆ ಅವಕಾಶ ನೀಡಿದರೆ ಜೈಲಿನಲ್ಲಿ ಇತರೆ ಕೈದಿಗಳು ಸಹ ಮನೆ ಊಟಕ್ಕೆ ಬೇಡಿಕೆ ಇಡ್ತಾರೆ. ಸೊ ಒಂದು ಕಡೆ ಪವಿತ್ರ ಗೌಡ ಹಾಗೆ ಇತರೆ ಆರೋಪಿಗಳು, ಒಂದು ಕಡೆ ನಾಗರಾಜ್ ಅವರು ಆಗಿರ್ಬೋದು, ಲಕ್ಷ್ಮಣ ಆಗಿರ್ಬೋದು. ಸೊ ನಾಗರಾಜ್ ಏನಿದ್ದಾರೆ ದರ್ಶನ್ ಅವರ ಮ್ಯಾನೇಜರ್, ಅದರ ಜೊತೆಗೆ ಲಕ್ಷ್ಮಣ ಏನಿದ್ದಾರೆ ದರ್ಶನ್ ಅವರ ಸಾರಥಿ, ಒಂದು ಲೆಕ್ಕಾಚಾರದಲ್ಲಿ ಅವರ ವಾಹನವನ್ನು ಓಡಿಸುವಂಥ ಚಾಲಕ. ಸೊ ಇಲ್ಲಿ ಪವಿತ್ರ ಗೌಡ ಹಾಗೆ ಲಕ್ಷ್ಮಣ್, ನಾಗರಾಜ್ ಇವರು 3 ಜನ ಏನು ಮಾಡಿಬಿಟ್ಟಿದ್ರು, ನಮಗೆ ಮನೆ ಊಟ ಬೇಕು ಅಂತ ಮೇಲ್ಮನವಿಯನ್ನು ಸಲ್ಲಿಸಿದರು. ಮೇಲ್ಮನವಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಇದೀಗ ಸರ್ಕಾರದ ಪರ ವಕೀಲರು ಒಂದಿಷ್ಟು ವಾದವನ್ನು ಮಂಡಿಸ್ತಾರೆ. ಸೊ ನೋಡಿ, ಜೈಲಿನ ಶಿಸ್ತು ಸಡಿಲವಾಗುತ್ತಿದ್ದಂತೆ ಒಂದಿಷ್ಟು ಸರ್ಕಾರಿ ವಕೀಲರು ವಾದವನ್ನು ಮಂಡಿಸಿದ್ರು. ಅಲ್ಲದೆ ಜೈಲಿನಲ್ಲಿ ಈಗಾಗಲೇ FSSAI ಸೂಚನೆಯಂತೆ 4 ಸ್ಟಾರ್ ಆಹಾರವನ್ನೇ ಎಲ್ಲ ಕೈದಿಗಳಿಗೆ ನೀಡಲಾಗ್ತಾ ಇದೆ. ಅಂತಂದರೆ ಒಳ್ಳೆಯ ಊಟವನ್ನೇ ಕೊಡಲಾಗ್ತಾ ಇದೆ. ಜೈಲಲ್ಲಿರುವಂಥ ಎಲ್ಲ ಕೈದಿಗಳಿಗೂ ಕೂಡ ಅದ್ಭುತವಾದಂಥ ಅಂದರೆ ಆರೋಗ್ಯಕರವಾದಂಥ ಆಹಾರವನ್ನೇ ನೀಡಲಾಗ್ತಾ ಇದೆ. ಸೊ ಅವರಿಗೊಂದು ಇವರಿಗೊಂದು ಮಾಡಿದ್ರೆ ನಾಳೆ ನಮಗೂ ಕೂಡ ಕುಡಿ ಅಂತಾರೆ. ನೋಡಿ, ಈಗಾಗಲೇ ಆಹಾರ ಶುಚಿಯಾಗಿದೆ, ರುಚಿಯಾಗಿದೆ, ಆರೋಗ್ಯಕರವಾಗಿದೆ ಅಂತ ಹೀಗಿರುವಾಗ ಮನೆಯಿಂದ ಊಟ ನೀಡುವ ಔಚಿತ್ಯ ಏನಿದೆ ಅಂತ ಸರ್ಕಾರಿ ವಕೀಲರು ಹೈಕೋರ್ಟ್ನಲ್ಲಿ ಒಂದಿಷ್ಟು ವಾದವನ್ನು ಮಂಡಿಸ್ತಾರೆ. ಸೊ ವಾದ ಆಲಿಸಿದಂಥ ನ್ಯಾಯಮೂರ್ತಿಗಳು ನಾಗಪ್ರಸನ್ನ ಅವರಿಂದ ಪೀಠವು ನೋಡಿ 57ನೇ CCH ನ್ಯಾಯಾಲಯದ ನೀಡಿದಂಥ ಆದೇಶಕ್ಕೆ ಮಧ್ಯಂತರ ತಡೆಯನ್ನು ನೀಡಿದೆ. ಕಾನೂನಿಗೆ ಎಲ್ಲರೂ ಕೂಡ ಒಂದೇ ಅಂತ ನ್ಯಾಯಾಲಯ ಈಗ ಮತ್ತೊಮ್ಮೆ ಸಾಬೀತನ್ನು ಪಟ್ಟಿದೆ. ನೋಡಿ, ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿರುವಂತೆ ಯಾರಿಗೂ ಸಹ ವಿಶೇಷವಾದಂಥ ಸವಲತ್ತನ್ನು ನೀಡುವಂತಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದೆ. ಅಲ್ಲದೆ ಜೈಲಲ್ಲಿ ಕೈಪಿಡಿಯಲ್ಲಿ ಮನೆ ಊಟವನ್ನು ಕೇವಲ ಬಹಳ ವಿಶೇಷ ಸಂದರ್ಭದಲ್ಲಿ IGP ಅವರ ಒಪ್ಪಿಗೆ ಮಾತ್ರ ಇದ್ದಂಥ ಸಂದರ್ಭದಲ್ಲಿ ಅವರ ಒಪ್ಪಿಗೆ ಮೇರೆಗೆ ಮಾತ್ರ ನೀಡಬೇಕಾಗುತ್ತೆ. ಸೊ ಆದರೂ ಆ ಕಾರಣ ವೈದ್ಯಕೀಯ ಕಾರಣ ಆಗಿರಬಹುದು ಎನ್ನುವಂಥ ಸಹ ಹೈಕೋರ್ಟ್ನಲ್ಲಿ ಒಂದಿಷ್ಟು ಉಲ್ಲೇಖಿಸಿದೆ. ನೋಡಿ, ಪವಿತ್ರ ಗೌಡ, ನಾಗರಾಜ್ ಮತ್ತು ಲಕ್ಷ್ಮಣ್ ಅವರುಗಳು ಜೈಲಿನಲ್ಲಿ ಇದ್ದಾಗಿಯೂ ಕೂಡ ವಾರಕ್ಕೊಮ್ಮೆ ಮನೆ ಊಟ ಸವಿಯುವಂಥ ವಿಶೇಷ ಸವಲತ್ತನ್ನು ಅನುಭವಿಸ್ತಾ ಇದ್ರು. ಆದರೆ ನ್ಯಾಯಾಲಯದ ಆದೇಶದಿಂದ ವಿಶೇಷ ಸವಲತ್ತಿಗೆ ಕತ್ತರಿ ಬಿದ್ದಿದ್ದು ಸಂಪೂರ್ಣವಾಗಿ ಜೈಲ್ ಊಟವೇ ಇದೀಗ
ಪವಿತ್ರ ಗೌಡ, ನಾಗರಾಜ್ಗೆ ಆಗಿರ್ಬೋದು, ಲಕ್ಷ್ಮಣ್ಗೆ ಆಗಿರ್ಬೋದು ಈಗ ಜೈಲು ಊಟನೇ ಗತಿ ಅಂತಾನೆ ಹೇಳ್ಬೋದು. ಸೊ ಹೇಳ್ತಾ ಇದ್ರು, ನಮಗೂ ಕೂಡ ಮನೆ ಊಟ ಬೇಕು, ಮನೆ ಊಟ ಬೇಕು, ಮನೆ ಊಟ ಬೇಕು, ಒಂದು ಕಡೆ ಇಲ್ಲ ಹಾಸಿಗೆ ದಿಂಬುಗಳು ಬೇಕು, ಹಾಗಬೇಕು ಹೀಗೆ ಬೇಕು, ಅದೆಲ್ಲದಕ್ಕೂ ಕೂಡ ಒಂದಿಷ್ಟು ಕತ್ತರಿ ಬೀಳುವಂಥ ಕೆಲಸಗಳು ಆಗ್ತಾ ಇದೆ. ಸೊ ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಆರೋಪಿಗಳಿದ್ದಾರೆ, A1 ಆರೋಪಿ, A2 ಆರೋಪಿ, A3 ಆರೋಪಿ, ಅವರೆಲ್ಲರೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ಮನೆ ಊಟಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಲಕ್ಷ್ಮಣ ಆಗಿರ್ಬೋದು, ಇಲ್ಲಿ ನಾಗರಾಜ್ ಆಗಿರ್ಬೋದು, ಅದ್ರ ಜೊತೆಗೆ ಪವಿತ್ರ ಗೌಡ ಆಗಿರ್ಬೋದು, ಎಲ್ಲರೂ ಕೂಡ ನನಗೆ ಮನೆ ಊಟ ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೇಳ್ತಾ ಇದ್ರು. ಅದು ಯಾವುದಕ್ಕೂ ಕೂಡ ಇದೀಗ ನ್ಯಾಯಾಲಯ ಆದೇಶದಿಂದ ಸೊ ಒಂದು ಕಡೆ ವಿಶೇಷವಾದಂಥ ಸವಲತ್ತಿಗೆ ಸಂಪೂರ್ಣವಾಗಿ ಕತ್ತರಿಯನ್ನು ಹಾಕಲಾಗಿದೆ. ಸೊ ಇದೀಗ ಜೈಲು ಊಟನೇ ಒಂದು ಕಡೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ.